ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತಿನ ವಿಡಿಯೋ ಬಂದು ನಾನು ನನ್ನ ಹೋಲ್ ಸ್ಕಿನ್ ಕೇರ್ ರೂಟೀನ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂತಾನೆ ಇಷ್ಟು ದಿನದಿಂದ ಹೋಲ್ಡ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಆ್ಯಂಡ್ ಆಲ್ಸೋ ಈ ವಿಡಿಯೋ ಬಂದು ನಾನು ಲಾಸ್ಟ್ ಕೆಲವೊಂದಿಷ್ಟು ವಿಡಿಯೋಸಲ್ಲಿ ಕೆಲವೊಂದಿಷ್ಟು ಬಾಡಿ ಕೇರ್ ಪ್ರಾಡಕ್ಟ್ಸ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೋರಿಸಿದ್ದೆ. ಬಟ್ ಅದು ಯಾವುದನ್ನು ಅಂದರೆ ಜಸ್ಟ್ ತೋರಿಸಿದ್ದೆ ಅಷ್ಟೇ. ಅದು ಯಾವುದನ್ನು ನಿಮ್ಮ ಮುಂದೆ ಯೂಸ್ ಮಾಡಿರಲಿಲ್ಲ. ಲೈಕ್ ಯಾವ ಥರ ಯೂಸ್ ಮಾಡೋದು, ಹೇಗಿದೆ, ಏನು ಅಂತ ಹೇಳಿರಲಿಲ್ಲ. ಸೊ ಇವತ್ತಿನ ವಿಡಿಯೋಲಿ ಆ ಹೊಸ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಜೊತೆಗೆ ನನ್ನ ಬಾಡಿ ಕೇರ್ ಮತ್ತು ಸ್ಕಿನ್ ಕೇರ್ ವಿಡಿಯೋನ ಕೂಡ ಮಾಡ್ದಂಗಾಗುತ್ತೆ ಅಂತ ನಾನು ಈ ವಿಡಿಯೋನ ಸ್ಪೆಷಲಿ ಮಾಡ್ತಾ ಇರೋದು. ಸೊ ನಿಮಗೆ ಏನಾದರೂ ಪಾರ್ಲರ್ಗೆ ಹೋಗಿ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಂಡು ಬರೋಕ್ಕೆ ಇಷ್ಟ ಆಗಲ್ಲ ಆ್ಯಂಡ್ ಅಷ್ಟು ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಡೆಫಿನೆಟ್ಲಿ ಈ ಅಫೋರ್ಡಬಲ್ ರೂಟೀನ್ನ ಟ್ರೈ ಮಾಡ್ಬೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಯಾವಾಗಲೂ ತುಂಬ ವಿಡಿಯೋಸಲ್ಲಿ ಮುಂಚೆ ತೋರಿಸಿದ್ದೀನಿ, ನೀವು ನೋಡೇ ಇರ್ತೀರಾ. ನಾನು ಅರೌಂಡ್ 2 ವೀಕ್ಸ್ಗೆ ಒಮ್ಮೆ ಫೇಸ್ ಶೇವ್ ಮಾಡ್ತೀನಿ. ನಾನು ಅದಕ್ಕೆ ಈ ಥರ ಒಂದು ರೇಸರ್ನ ಯೂಸ್ ಮಾಡ್ತೀನಿ. ನೀವು ಯಾವ ಬ್ರ್ಯಾಂಡು ರೇಸರ್ ಬೇಕಿದ್ರು ಯೂಸ್ ಮಾಡ್ಬೋದು. ಹಾಗೆ ನಾನು ಈ ಥರ ಫೇಸ್ ಶೇವ್ ಮಾಡಬೇಕಾದ್ರೆ ಒಂದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ. ನೀವು ಈ ಸ್ಟೆಪ್ಪಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು, ಆರ್ ಫೇಶಿಯಲ್ ಆಯಿಲ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಅಲೋವೆರಾ ಜೆಲ್ ಈ ಥರ ಯಾವುದೋ ಒಂದು ಜೆಲ್ ಥರ, ಮಾಯ್ಶ್ಚರೈಸರ್ ಥರ, ಇಲ್ಲ ಆಯಿಲ್ ಥರ ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಡೌಟ್ಸ್ನ ನಾನು ಕ್ಲಿಯರ್ ಮಾಡಬೇಕಿತ್ತು. ಏನಂದರೆ ನಾನು ತುಂಬ ಕಮೆಂಟ್ಸ್ ಬರ್ತಿತ್ತು, ಫೇಸ್ ಶೇವ್ ಮಾಡೋದ್ರಿಂದ ಮತ್ತೆ ಹೇರ್ ತಿಕ್ಕಾಗಿ ಗ್ಲೋ ಆಗುತ್ತಾ ಅಂತ. ಇಲ್ಲ, ಅದು ಆ್ಯಕ್ಚುಲಿ ತಿಕ್ಕಾಗಿ ಗ್ಲೋ ಆಗಲ್ಲ. ಬಟ್ ಏನಂದರೆ ನಮ್ಮ ಹೇರ್ ಗ್ರೋತ್ ಮುಂಚೆ ಕರೆಕ್ಟಾಗಿ ಒಂದಿಷ್ಟು ನೋಡಿರ್ತೀವಿ. ಅದಾದಮೇಲೆ ಶೇವ್ ಮಾಡಿದ್ಮೇಲೆ ಫೇಸಲ್ಲಿ ಏನೂ ಹೇರ್ಸೇ ಇರಲ್ಲ, ಮತ್ತೆ ಎಲ್ಲ ಬಂದಾಗ ಅದು ಜಾಸ್ತಿ ಅನ್ನೋ ಥರ ಫೀಲ್ ಆಗುತ್ತೆ. ಬಿಟ್ಟರೆ ಹೇರ್ ಗ್ರೋತ್ ಜಾಸ್ತಿ ಎಲ್ಲ ಏನೂ ಆಗಲ್ಲ. ತುಂಬ ಜನ ಕೇಳ್ತಿದ್ರಿ, ಹಾಗಾಗಿ ಇದನ್ನು ಆನ್ಸರ್ ಮಾಡೋಣ ಅಂತ ಅನ್ನಿಸ್ತು. ನಾನಿವಾಗ ಫೇಸ್ ಶೇವ್ ಮಾಡಿದಾಗಿದೆ. ಅದು ಒಂದು ಸ್ಕಿನ್ ಏನು ಸಿಗುತ್ತಲ್ಲ ಫೇಸ್ ಶೇವ್ ಮಾಡಿದ್ಮೇಲೆ ತುಂಬಾ ಸ್ಮೂತ್ ಅನಿಸುತ್ತೆ. ಒಂಥರ ಬೇಬಿ ಸ್ಕಿನ್ ಥರ ಫೀಲ್ ಆಗುತ್ತೆ. ಇದಾದಮೇಲೆ ನಿಮ್ಮ ಸ್ಕಿನ್ನ ಕೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾವುದಾದ್ರು ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದನ್ನು ಮರಿಬೇಡಿ. ನೀವು ರೆಗ್ಯುಲರ್ ಆಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಡೆಫಿನೆಟ್ಲಿ ನೀವು ಅದನ್ನೇ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಇಲ್ಲಿ ಫೇಸ್ ಪ್ಯಾಕ್ನ ಮಾಡ್ತಿದ್ದೀನಿ. ಬಟ್ ನೀವು ಇಫ್ ಬಿಗಿನರ್ಸ್ ಆಗಿದ್ದು ಫಸ್ಟ್ ಟೈಮ್ ಶೇವ್ ಮಾಡ್ತಿದ್ದೀರಾ ಅಂದರೆ ಶೇವಿಂಗ್ ಮತ್ತು ಫೇಸ್ ಪ್ಯಾಕ್ ಎರಡೂ ಒಂದೇ ದಿನ ಯೂಸ್ ಮಾಡೋದು ಬೇಡ, ಬೇರೆ ಬೇರೆ ದಿನ ಯೂಸ್ ಮಾಡಿ. ಬಟ್ ನನಗೆ ಸಿನ್ಸ್ ನಾನು ಇದನ್ನು ತುಂಬ ದಿನದಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಒಂಥರ ರೂಢಿ ಆಗಿದೆ. ಹಾಗಾಗಿ ನಾನು ಎರಡೂ ಒಂದೇ ದಿನ ತುಂಬ ಪಿಗ್ಮೆಂಟೇಷನ್ ಆ ಥರ ಏನಾದರೂ ಇದೆ, ನಿಮ್ಮ ಫೇಸ್ ತುಂಬಾ ಟ್ಯಾನ್ ಆಗಿದೆ ಅಂತ ಅಂದರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ನಾನು ತುಂಬ ಮುಂಚೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಿಗಿನಿಂಗಲ್ಲಿ ನನ್ನ ಹತ್ರ ಯಾವುದು ಏನಂತಾರೆ ಹೈ ರೇಂಜ್ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲೈಕ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕಾಗ್ತಾ ಯೂಸ್ ಮಾಡ್ತಾ ಇದ್ದಿದ್ದು ಫೇಸ್ ಪ್ಯಾಕ್ ಇದು ತುಂಬಾ ಇಷ್ಟ ಆಗ್ತಿತ್ತು. ಆವಾಗ ಮಿಡಲಲ್ಲಿ ಸ್ಟಾಪ್ ಮಾಡಿದ್ದೆ. ಅದು ಒಂದು ಪರ್ಚೇಸ್ ಮಾಡಿದ್ದು ಏನು ಖಾಲಿ ಆಗಿರುತ್ತಲ್ಲ, ಅದಾದಮೇಲೆ ಸ್ಟಾಪ್ ಮಾಡಿದ್ದೆ. ಮತ್ತು ರೀಸೆಂಟಾಗಿ ನೋಡಬೇಕಾದ್ರೆ ಯಾವುದು ಫೇಸ್ ಪ್ಯಾಕ್ ಇರಲಿಲ್ಲ, ಮನೇಲೇ ಪ್ರಿಪೇರ್ ಮಾಡ್ತಿದ್ದೆ. ಹಾಗಾಗಿ ಒಂದು ಯಾವುದಾದ್ರೂ ತೊಗೊಳ್ಳೋಣ, ಕೆಲವೊಂದು ಟೈಮ್ ಪ್ರಿಪೇರ್ ಮಾಡಬೇಕು ಅಂತ ಅನ್ಸಲ್ಲ, ಅಂಥ ಟೈಮಲ್ಲಿ ಈ ಥರದ್ದು ಯಾವುದಾದ್ರೂ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸೊ ನಾನು ಮುಂಚೆ ತುಂಬ ಜಾಸ್ತಿ ಹೇರ್ ಆಯಿಲ್ ಆ ಥರ ಎಲ್ಲ ಯೂಸ್ ಮಾಡ್ತಿದ್ದೆ. ಇವಾಗ ಅಷ್ಟೊಂದು ಆಗಲ್ಲ. ಸೊ ಸಿನ್ಸ್ ನಾನು ಮಿಡಲಲ್ಲಿ ಕಂಪ್ಲೀಟಾಗಿ ಹೇರ್ ಕೇರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೆ, ಹಾಗಾಗಿ ಅಂದರೆ ಆಯಿಲ್ ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿದ್ದೆ. ನನ್ನ ಹೇರ್ಸ್ ತುಂಬಾ ಫ್ರಿಝಿ, ಡ್ರೈ, ರಫ್ ಆಗಿತ್ತು. ನಾನು ಮುಂಚೆಗೂ ಇವಾಗೂ ತುಂಬ ಡಿಫ್ರೆನ್ಸ್ ಆಗಿತ್ತು. ಅದು ಒಂಥರ ಫ್ರಿಝಿ, ಅದು ಏನು ಹೇಳ್ತಾರೆ ಲೈಫ್ಲೆಸ್ ಅನ್ನೋ ಥರ ಆಗೋಗಿತ್ತು. ಸೊ ಮತ್ತೆ ನಾನು ಹೇರ್ ಆಯಿಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗಲೂ ತುಂಬ ಯೂಸ್ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ವೀಕ್ಲಿ ಒಂದು 2 ವೀಕ್ಸ್ ಒಮ್ಮೆ ಈ ಥರ ಯೂಸ್ ಮಾಡ್ತೀನಿ. ನೀವೇನಾದ್ರು ಹೇರ್ ಆಯಿಲಿಂಗ್ ಮಾಡೋದು ಸ್ಕಿಪ್ ಮಾಡಿದ್ದೀರಾ ಅಂತಂದರೆ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಹೇರ್ ಆಯಿಲಿಂಗ್ ಮಾಡೋದ್ರಿಂದ ಹೇರ್ಸ್ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ನಾನಿಲ್ಲಿ ಅದಕ್ಕೆ ಮಾಮಾರ್ದು ಹಿಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹಿಬಿಸ್ಕಸ್ ಇದೆ, ಕರಿ ಲೀವ್ಸ್ ಇದೆ. ಇದಕ್ಕೆ ಒಂದು ಅಪ್ಲಿಕೇಟರ್ ಕೂಡ ಕೊಡ್ತಾರೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡೋಕ್ಕೆ. ಪ್ರೆಸೆಂಟ್ ಎಲ್ಲಿದೆ ನಂಗೆ ಗೊತ್ತಿಲ್ಲ, ಬಟ್ ಯೂಸ್ ಮಾಡಬೇಕಾದ್ರೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಬಿಕಾಸ್ ಹೇರ್ ರೂಟ್ಸ್ಗೆ ಹೋಗುತ್ತೆ. ರೂಟ್ಸಿಂದನೇ ನೀಟಾಗಿ ಹೇರ್ ಆಯಿಲ್ ಅಪ್ಲೈ ಆಗೋದ್ರಿಂದ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ನಾವು ಕೈಯಿಂದ ಎಷ್ಟೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೆಲವೊಮ್ಮೆ ಆ ಥರ ಆಗಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಇದು ನಿಮಗೆ ಹೇರ್ ಫಾಲ್ ತುಂಬ ಆಗ್ತಿದೆ, ಹೇರ್ಸ್ ಬಂದು ತುಂಬ ಫ್ರಿಝಿ, ಡ್ರೈ, ಡ್ಯಾಮೇಜ್ ಆಗಿದೆ ಅಂತ ಅಂದರೆ ನೀವು ಈ ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು. ಬಿಕಾಸ್ ಇದು ಬಂದು ಫಾರ್ ಸ್ಟ್ರಾಂಗ್ ಆ್ಯಂಡ್ ನರಿಶ್ಡ್ ಹೇರ್. ನಿಮ್ಮ ಹೇರ್ಸ್ನ ನರಿಶ್ ಮಾಡೋದ್ರ ಜೊತೆಗೆ ರೂಟ್ಸ್ನೇ ಸ್ಟ್ರಾಂಗ್ ಮಾಡುತ್ತೆ. ಸೊ ದಟ್ ನಿಮಗೆ ಹೇರ್ ಫಾಲ್ ಆಗಲ್ಲ ಆ್ಯಂಡ್ ಆಲ್ಸೋ ಹೇರ್ ತುಂಬ ನರಿಶ್ ಆಗುತ್ತೆ. ಇದರಲ್ಲಿ ಹಿಬಿಸ್ಕಸ್ ಇರೋದ್ರಿಂದ ಕೆಲವೊಬ್ರು ದಾಸವಾಳದ
ಅದು ಪೆಟಲ್ಸ್ನೆಲ್ಲ ಯೂಸ್ ಮಾಡಿ ಪೇಸ್ಟ್ ಥರ ಮಾಡಿ ಹೇರ್ಸ್ಗೆ ಯೂಸ್ ಮಾಡ್ತಾರೆ. ಬಟ್ ಈ ಬಿಸಿ ಲೈಫಲ್ಲಿ ನಿಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಅದನ್ನೆಲ್ಲ ಮಾಡ್ಕೊಂಡು ಕೂಡಕ್ಕಾಗಲ್ಲ ಅಂತಾನೆ ನೀವು ಡೆಫಿನೆಟ್ಲಿ ಈ ಥರದ್ದು ಒಂದು ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಕರಿ ಲೀವ್ಸ್ ಇರೋದ್ರಿಂದ ಇದು ಒಂದು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಯೂಶ್ವಲಿ ಆಯಿಲ್ಸಲ್ಲೆಲ್ಲ ಯೂಸ್ ಮಾಡ್ತೀವಿ, ನಿಮ್ಗೆ ಆ ಥರ ಯೂಸ್ ಮಾಡೋಕ್ಕಾಗಲ್ಲ ಅಂತಾನೆ ನೀವು ಈ ಥರ ಕರಿ ಲೀವ್ಸ್ ಮತ್ತು ಹಿಬಿಸ್ಕಸ್ ಇರೋ ಒಂದು ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು. ಸೊ ಇವಾಗ ಹೇರ್ ಆಯಿಲ್ ಯೂಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ, ಇದನ್ನ ಕೂಡ ಆಲ್ರೆಡಿ ಯೂಸ್ ಮಾಡಿದ್ದಾಗಿದೆ. ಸೊ ಇದು ಬಂದು ಮಾಮಾದು ಹಿಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶಾಂಪೂ. ಸೊ ನಿಮ್ಮ ಹೇರ್ಸ್ ತುಂಬಾನೇ ಡ್ಯಾಮೇಜ್ ಆಗಿದೆ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ಹಿಬಿಸ್ಕಸ್ ಇದರಲ್ಲೂ ಸೇಮ್ ಅದೇ ಇಂಗ್ರೀಡಿಯೆಂಟ್ಸ್ ಇರೋದು, ಹಿಬಿಸ್ಕಸ್ ಮತ್ತೆ ಕರಿ ಲೀವ್ಸ್. ಇದು ಕೂಡ ನಿಮಗೆ ಸ್ಟ್ರಾಂಗ್ ಅಂಡ್ ನರಿಶ್ಡ್ ಹೇರ್ ಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ಬೋದು. ಈ ಎರಡು ಪ್ರಾಡಕ್ಟ್ಸ್ ಬಂದು ಮೇಡ್ ಚೆಫ್ ಸರ್ಟಿಫೈಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ಫಾರ್ ಆಲ್ ಹೇರ್ ಟೈಪ್ಸ್. ನಿಮ್ಗೆ ಯಾವುದೇ ಹೇರ್ ಟೈಪ್ ಇದ್ರೂ ಕೂಡ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ನಿಮಗೆ ಒಂದು ಹೇರ್ಸ್ ಫ್ರಿಜಿ ಆಗಿರುತ್ತೆ ಅಂತ ಟೈಮಲ್ಲೂ ಇದನ್ನ ಯೂಸ್ ಮಾಡ್ಬೋದು, ಇಲ್ಲ ಹೇರ್ ಫಾಲ್ ಆಗ್ತಿರುತ್ತೆ ಅಂತ ಟೈಮಲ್ಲೂ ಯೂಸ್ ಮಾಡ್ಬೋದು. ತುಂಬಾ ಡ್ರೈ ಅಂಡ್ ರಫ್ ಹೇರ್ಸ್ ಇದ್ರೂ ಕೂಡ ನೀವು ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ಬೋದು. ಸೊ ಸಿನ್ಸ್ ಈ ಎರಡು ಪ್ರಾಡಕ್ಟ್ಸ್ ಅಲ್ಲೂ ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ, ಇದೆರಡು ಮೇಡ್ ಚೆಫ್ ಸರ್ಟಿಫೈಡ್ ಆಗಿರೋದ್ರಿಂದ ನೀವು ನಿಮ್ಮ ಹೇರ್ ಕೇರ್ ರುಟೀನ್ ಅಲ್ಲಿ ಡೆಫಿನೆಟ್ಲಿ ಈ ಎರಡು ಪ್ರಾಡಕ್ಟ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು. ನಿಮಗೆ ಯಾವ್ದಾದ್ರು ಒಂದು ಹೇರ್ ಆಯಿಲ್ ಬೇಕು, ಶಾಂಪೂ ಬೇಕು ಅಂತಂದ್ರೆ ಈ ಹೇರ್ ಕೇರ್ ರೇಂಜ್ ನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಈ ಎರಡು ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡ್ಬೋದು. ಸೊ ಮಾಮಾಅರ್ತ್ ಪ್ರಾಡಕ್ಟ್ಸ್ ಬಂದು ಮಾಮಾಅರ್ತ್ ಆ್ಯಪ್, ಮಾಮಾಅರ್ತ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲ ಆ್ಯಪ್ಸ್ ಅಲ್ಲೂ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಮಾಮಾಅರ್ತ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಹಾಗೆ ನೀವು ಅವರಿಂದ ಪ್ರತಿ ಸಲ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗಲೂ ದೇ ವಿಲ್ ಲಿಂಕ್ ಯು ಆರ್ಡರ್ ಟು a tree that they plant. So 2025 ಅನ್ನಷ್ಟರಲ್ಲಿ they are aiming to plant 1 million trees as a part of their initiative. ಸೊ ಓಕೆ, ಇವಾಗ ಹೇರ್ ಕೇರ್ ಆಯಿತು, ಫೇಸ್ ಕೇರ್ ಆಯಿತು, ಸ್ಕಿನ್ ಕೇರ್ ಆಯಿತು. ನೆಕ್ಸ್ಟ್ ಒಂದು ಬಾಡಿ ಕೇರ್ಗೆ ಮೂವ್ ಆಗೋಣ. ನಾನು ಇಲ್ಲಿ ಲಾಸ್ಟ್ ವಿಡಿಯೋ ಅಲ್ಲಿ ಒಂದು ಪ್ರಾಡಕ್ಟ್ನ ತೋರಿಸಿದೆ, ಐ ಥಿಂಕ್ ನೆನಪಿದೆ ಅಂತ ಅನ್ಕೋತೀನಿ, ಅಮೆಝಾನ್ ಯಾವುದೋ ಒಂದು ವಿಡಿಯೋನಲ್ಲಿ. ಇದು ಕೆಮಿಸ್ಟ್ ಪ್ಲೇದು ಬಾಡಿ ಸ್ಕ್ರಬ್, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಬಾಡಿ ಸ್ಕ್ರಬ್. ಇದನ್ನ ನೀವು ಲೈಕ್ ಹ್ಯಾಂಡ್ ಸ್ಟ್ರಾನ್ ಆಗಿದ್ರೆ ಇಲ್ಲ ಲೆಗ್ ಸ್ಟ್ರಾನ್ ಆಗಿದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಲೆಗ್ಸ್ ಬಂದು ಕೆಲವೊಮ್ಮೆ ವ್ಯಾಕ್ಸಿಂಗ್ ಮಾಡಿದಾಗ, ಶೇವಿಂಗ್ ಮಾಡಿದಾಗ ಸ್ಟ್ರಾಬೆರಿ ಲೆಗ್ಸ್ ತರ ಆಗಿರುತ್ತೆ, ಲೆಗ್ಸ್ ಮೇಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಬಂಪ್ಸ್ ಇರುತ್ತೆ. ನೀವು ಅಂತ ಟೈಮಲ್ಲೂ ಕೂಡ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಇಲ್ಲಿ ನೀವು ಇದನ್ನ ಯೂಸ್ ಮಾಡಬೇಕು ಅಂತಾನೆ ಒಂದಿಷ್ಟು ನೀರು ಇಲ್ಲ ಅಲೋವೆರಾ ಜೆಲ್ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ಸ್ಕ್ರಬ್ ತರ ಯೂಸ್ ಮಾಡಿ ನೀವು ಅದನ್ನ ವಾಶ್ ಮಾಡಿದ್ರೆ ಹ್ಯಾಂಡ್ಸ್ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಫೀಲ್ ಆಗುತ್ತೆ. ಸೊ ಇವಾಗ ಸ್ಕ್ರಬ್ ಕೂಡ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ಹ್ಯಾಂಡ್ ಶೇವ್ನ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ 1 ಮಂತ್ ಹಿಂದೆ ಅನ್ಸುತ್ತೆ ನಾನು ಮಾಡಿದ್ದು. ನಂಗೆ ತುಂಬಾ ಹೇರ್ ಗ್ರೋತ್ ಇಲ್ಲ ಆಕ್ಚುಲಿ, ಹ್ಯಾಂಡ್ಸ್ ಮೇಲಾಗಲಿ ಲೆಗ್ಸ್ ಮೇಲಾಗಲಿ. ಲೆಗ್ಸ್ ಮೇಲೆ ಕೂಡ ಸ್ವಲ್ಪ ಓಕೆ, ಬಟ್ ಹ್ಯಾಂಡ್ಸ್ ಮೇಲೆ ತುಂಬಾನೇ ಕಮ್ಮಿ. ಬಟ್ ಕೆಲವೊಬ್ಬರಿಗೆ ತುಂಬಾನೇ ಹೇರ್ ಗ್ರೋತ್ ಇರುತ್ತೆ. ನಿಮಗೆ ತುಂಬಾ ಹೇರ್ ಗ್ರೋತ್ ಕಡಿಮೆ ಇದೆ ಅಂತ ಅಂದ್ರೆ ನೀವು ಈ ತರ ಯಾವ್ದಾದ್ರು ಒಂದು ರೇಸರ್ನ ಯೂಸ್ ಮಾಡ್ಬೋದು. ತುಂಬಾ ಜಾಸ್ತಿ ಇದೆ ಅಂದ್ರೆ ಯು ಕ್ಯಾನ್ ಇದು ಗೋ ಫಾರ್ ವ್ಯಾಕ್ಸಿಂಗ್. ಬಟ್ ನಿಮಗೆ ವ್ಯಾಕ್ಸಿಂಗ್ ತುಂಬ ಪೇನ್ಫುಲ್ ಅನ್ಸುತ್ತೆ ಅಂದರೆ ನೀವು ರೇಸರ್ನ ಯೂಸ್ ಮಾಡ್ಬೋದು. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ನೀವು ಹಂಗೆ ಟ್ರೈ ಮಾಡ್ಬೋದು. ನಾನಿಲ್ಲಿ ಇದು ಯಾವ ಬ್ರ್ಯಾಂಡ್ ಅಂತ ನಂಗೆ ನೆನಪಿಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂಗೆ ತುಂಬಾ ಇಷ್ಟ ಆಗಿತ್ತು, ಲಾಸ್ಟ್ ವಿಡಿಯೋಲ್ಲಿ ತೋರಿಸಿದೆ. ಸದ್ಯಕ್ಕೆ ಬ್ರ್ಯಾಂಡ್ ನೇಮ್ ನೆನಪಾಗ್ತಾ ಇಲ್ಲ. ನಾನು ವೀನಸ್ ಯೂಸ್ ಮಾಡ್ತೀನಿ, ಇಲ್ಲ ಇದನ್ನ ಯೂಸ್ ಮಾಡ್ತಿರ್ತೀನಿ. ನಾನು ಹ್ಯಾಂಡ್ ಶೇವ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀನಿ, ಬಟ್ ಲೆಗ್ಸ್ಗೆ ವ್ಯಾಕ್ಸಿಂಗ್ ಯೂಸ್ ಮಾಡ್ತೀನಿ. ನೀವು ಯಾವ್ದಾದ್ರು ಒಂದು ಸೋಪ್ನ ತೊಗೊಂಡು ನೀಟಾಗಿ ಹ್ಯಾಂಡ್ಸ್ಗೆಲ್ಲ ಯೂಸ್ ಮಾಡಿ ಅದಾದ್ಮೇಲೆ ಶೇವಿಂಗ್ ಮಾಡೋದು ಅಷ್ಟೇ. ಶೇವಿಂಗ್ ಆ್ಯಕ್ಚುಲಿ ಬಂದು ತುಂಬಾ ಈಸಿ ಪ್ರಾಸೆಸ್ ವ್ಯಾಕ್ಸಿಂಗ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಗ್ರೋತ್ ಜಾಸ್ತಿ ಇದ್ದಾಗ ನೀವು ವ್ಯಾಕ್ಸಿಂಗ್ಗೆ ಹೋಗ್ಬೋದು. ಬಟ್ ನಾನು ಹ್ಯಾಂಡ್ಸ್ಗೆ ಮಾತ್ರ ಯಾವತ್ತೂ ಇದನ್ನೇ ಯೂಸ್ ಮಾಡೋದು. ಆ್ಯಂಡ್ ನಮಗೆ ಯೂಸ್ ಮಾಡಿದ್ಮೇಲೆ ಒಂದು 2 to 3 ವೀಕ್ಸ್ ನಂಗೆ ಯಾವುದೇ ಹೇರ್ ಗ್ರೋತ್ ಮತ್ತೆ ಬರಲ್ಲ. ಮತ್ತೆ ತುಂಬ ದಿನ 1 ಮಂತ್ or 2 ಮಂತ್ಸ್ ಬಿಟ್ಟೆ ನಾನು ಮತ್ತೆ ರೇಸರ್ನ ಯೂಸ್ ಮಾಡೋದು. ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಇದೇ ಥರ ಯಾವ್ದಾದ್ರು ಸ್ಕಿನ್ ಕೇರ್, ಬಾಡಿ ಕೇರ್ ಅಥವಾ ಹೇರ್ ಕೇರ್ ವಿಡಿಯೋಸ್ ಬೇಕಿದ್ರೆ ನಂಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಅಥವಾ ನಾನು ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮಗೆ ಟ್ರೈ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.